ಅತ್ತರೆ ಓ ಸುಬ್ಲಕ್ಷ್ಮಿ ಎಷ್ಟು ಲವ್ ಇದೆಯಲ್ವಾ ಇವತ್ತು? ಅದು ತಂಗಿ ಫೋನ್ ಮಾಡಿದ್ದಳ್ರಿ. ಆ ಏನ ಕುಬ್ಸ ಮಾಡಕ್ ಬರ್ತೀನಿ ಅಂತ ಹೇಳ್ರಿ ಇವತ್ತ, ಅದಕ್ಕೆ ಹೌದನ್ವಾ. ನಾನು ಇವತ್ತ ನಿನ್ನೆ ಎಲ್ಲ ಕೆಲಸ ಮಾಡಿದ್ನಲ್ಲ, ಮೈಕಣ್ಣು ಭಾಳ ಆಗಿಬಿಟ್ಟಿತ್ವ, ಹಂಗಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಬರ್ತೀನಿ ನಿಂದ್ರ ಒಂದ್ 2 ನಿಮಿಷ ಬಂದೆ. ನಿಮ್ಮ ಅವ್ರು ಬರಾಕತ್ತಾರ ಹಂಗಾರ? ಅದ್ರಿ ಅತ್ಯ ಬರಲ್ಲ ಅಂತ್ರಿ. ಆ ತಂಗಿ ಬರ್ತಾ ಅಂತ್ರಿ, ನೀವ ಎಲ್ಲ ಮಾಡ್ಬೇಕಂತ ಹೇಳಿ. ಹೌದಾ, ಎಲ್ಲಿ ತಗೋ ಬರ್ಲಿ, ಯಾರ ಬರ್ಲಿ. ನಾನು ನಿನಗೆ ಜಕ ಮಾಡಬೇಡ ಇವಾಗ, ಏನ ನಾ ಹೇಳ್ತೀನಿ ಮಾಡಕ್ಕಂತ. ಅವಾಗ ನಾ ಹೇಳ್ತಾನ ಜಕ ಮಾಡಬೇಡ ಏನ. ಆಯ್ತು ರೀ ಅತ್ತೆ. ಇವತ್ತ ಆಕಿ ಬಾಂಡೆ ತಿಕ್ಕಾಕ ಹೇಳಿದ್ನಿ, ಯಾಕಂದ್ರೆ ನಿನಗೂ ಮನೆ ವಾಂತಿ ಬರಾಕತ್ತಿದೆ ಅಂದಲ್ಲ. ಆಕಿ ಪಕ್ಕದ ಮನೆ ಪಂಕಜ ಅದಾಳ, ಆಕಿ ಮನೆಗೆ ಬಾಂಡೆ ತಿಕ್ಕಾಕೋಬೇಕು ಬರ್ತಾಳ. ಆಕಿ ಹೇಳಿದ್ದೆ ಬೆಳಗ್ಗೆ ಬಾ ಅಂತೇಳಿ. ನಿಮ್ಮ ತಂಗಿ ಎಷ್ಟೊತ್ತಿಗೆ ಬರ್ತಾವ ಹಂಗಾರ? ಅಕ್ಕಿರಿ ಒಂದು 7 ಗಂಟೆಗೆ ಬಿಡ್ತೀನಿ ಮನಿ. ಲಗುನ ಬಂದು ನಾ ಕಾಲೇಜ್ಗೆ ಹೋಗ್ಬೇಕು ಅನ್ನಕತ್ತಿದ್ದೆ. ಹೌದಾ, ಬ್ಯಾಡ ಬಿಡ ಹಂಗಾರ. ಅಕ್ಕಿಗೆ ಫೋನ್ ಹಚ್ಚಿ ಹೇಳ್ತೀನಿ, ನಾಳೆ ಕಳ್ಸಂತ ಹೇಳ್ತೀನಿ. ಯಾಕಂದ್ರೆ ಸುಮ್ಮನೆ ಯಾಕೆ ಹಬ್ಬದ ದಿನ ಯಾಕಾರ ಎಲ್ಲ ಅಡ್ಗೆ ಮನೆ ತಕೊಂಡು ಕುಂದ್ರು. ಮೊದ್ಲ ನಿಂದು ಕುಬಸೈತಂತೆ ಮಾಡ್ತಗೋ. ನೀವು ಅವ್ರ ತಂದೆ ಸಿರಿ ಉಡ, ನಾ ಅವ್ರೇನು ತಂತಾರೆ ನೋಡ ತೌಡು. ಬಟ್ ನನಗೆ ಜಾಕ ಮಾಡಿಸಿ ಫ್ರೆಶ್ ಮಡಿ ಅರಿಬಿ ಉಡು ಏನ. ನಾವು 5 ಜನ ಮುತ್ತೈದ್ಯಾರು ನಿನ್ಗೆ ಜಾಕ ಮಾಡಿಸ್ತೀವಿ. ಅಂದ್ರೆ ಜಾಕ ಅಂದ್ರೆ ನಿನಗೆ ಹಾಲು ತುಪ್ಪ ಇದನ್ನ ಎರಿತೀವಿ ಅಷ್ಟ. ಆಯ್ತ್ರತ್ತೆ. ನಿಮ್ಮ ಮಾಮಾರ ಹೋಗ್ಯಾರ, ಇನ್ನೂ ಬಂದಿಲ್ಲನವ? ಮಾಮಾರ ಇನ್ನೂ ಬಂದಿಲ್ರಿ, ಅವರು ಬಂದಿಲ್ರಿ ಇನ್ನೂ ವಾಕಿಂಗ್ ಹೋಗಿ. ಆಯ್ತು, ಅವ್ರಿಗೆ ಒಂದಿಟ ಚಾ ಅದು ಮಾಡುವ. ಆಯ್ತ್ರತ್ತೆ. ಈ ಪಂಕಜಿ ಫೋನ್ ಹಚ್ಚಿ ಹೇಳಿದ್ರತ್ತ, ಹಂಗ ಶಂಕರಿಗೆ ಒಂದು 4 ಜನಕ್ಕೆ ಬಾ ಅಂತ ಹೇಳಿದ್ರತ್ತ. ಹಲೋ ಪಂಕಜಿ. ಏನ ಗಿರ್ಜಕ್ಕ ಬೆಳಗ್ಗೆ ಫೋನ್ ಹಚ್ಚಿ? ಅಲ್ಲ ಪಂಕಜ, ಏನಾದ್ ಗೊತ್ತನ, ಇವತ್ತೇನ ನಮ್ಮ ಸುಬ್ಲಕ್ಷ್ಮಿ ತಂಗಿ ಬರ್ತಾ ಅಂತ ಏನ ಕಳ್ಕುಬ್ಸ ಮಾಡಕ್ಕ. ಸೊ ಹಂಗ ನಿಮ್ಮ ಮನೆಗೆ ಒಬ್ಬಕ್ಕೆ ಇಕ್ಕಿನ ಹೇಳಿದ್ನಲ್ಲ ಕೆಲಸದಾಗಿ, ಇವತ್ತು ಬಾಂಡೆ ಚಿಕ್ಕಕ್ಕೆ ಬರ್ಲಿ ಅಂತ ಹೇಳಿ. ಆಕಿನ ಇವತ್ತು ಬ್ಯಾಡ ಅಂತ ಹೇಳುವ, ನಾಳೆ ಬರ್ಲಿ ಅಂತ. ಈಗ ಹೌದನ, ಚಲೋ ಆತ್ ಬಿಡಿ ನೀ ಹೇಳಿದ್ದೆ. ಯಾಕಂದ್ರೆ ಈಗ ಬಂದು ಬಾಂಡೆ ತಿಕ್ಕಾಗದಿಲ್ಲ, ನಮ್ಮ ಮುಗ್ಯಾನ ನಿಮ್ಗೆ ಬರ್ತೀನಿ ಅಂತ ಹೇಳ್ತಿದ್ಲಕ್ಕಿ. ಹೌದಣ್ಣ, ಬ್ಯಾಡ ಅಂತ ಹೇಳುವ, ನಾಳೆ ಬಾ ಅಂತ ಹೇಳು. ನಾಳೆಗೆ ಒಂದಿನ ಪೂರ್ತಿ ಎಲ್ಲ ಬಾಂಡೆ ಮತ್ತೆ ನನಗೆ ಅಡ್ಗೆ ಮನೆಗೆ ಒಂದಿಟ್ಟು ಹೆಲ್ಪ್ ಮಾಡ್ಲಿಕ್ಕೆ. ಆಯ್ತು ಹಂಗ ಆಕೆ ಅಷ್ಟನ್ನ ಹೇಳ್ತೀನಿ ತಗೋ. ಆಮೇಲೆ ಹೇಳಿದ್ವಾ ನಿನ್ನ ಇಕ್ಕಿನ ಮನೆಗೆ ಅವ್ರ ಮಗಳು ಹೋಗ್ಕಳಂತ, ನಿಮ್ಮ ಮಗಳ ಮನೆಗೆ ಏನ ಬಾಂಡೆ ತೆಗಕ್ಕ ಬಾ ಅಂತ ಯಾರಂತ. ನಿಮ್ಮ ಮಗಳ ಮನೆಗೆ ಅವ್ರ ಮಗಳು ಹೋಗ್ಕಳಂತ ಅನ್ನಾಗತ್ತಿದ್ ನಿನ್ನೆ. ಆಕಿಗೆ ಹೆಂಗ್ ಗೊತ್ತ ನನ್ನ ಮಗಳ ಮನೆ? ಅಯ್ಯ, ಅವ್ರು ಬೆಂಗಳೂರಾಗ ಇರೋದಲ್ಲನ. ನಾವ್ ಇರೋದು ಸ್ವಲ್ಪ ದೂರ ಆಗುತ್ತಾ, ಅವ್ರ ದೂರ ಆಗುತ್ತೆ. ನಾವು ಸ್ವಲ್ಪ ಇತ್ತಾಗ ಬೆಂಗಳೂರು ಬಿಟ್ಟು ಸ್ವಲ್ಪ ದೂರ ಅದೀವಿ. ಅದನ್ನ ಹೇಳಿದ್ಲಕ್ಕಿ. ಅಂದ್ರ ಮೊನ್ನೆನ ಅವ್ರು ಫ್ಯಾಕ್ಟ್ರಾಗ ಹಾಕಿನ ಗಂಡ ಕೆಲಸ ಮಾಡ್ತಾನಂತ. ಹಿಂಗ ಬಾಂಡೆ ತಿಕ್ಕಾಕ ಮತ್ತೆ ಅಡ್ಗೆ ಮಾಡಕ್ಕ ಆಳ್ ಬೇಕಾಗೈತಿ ಅಂತ. ಅವ್ರ ಮಗಳು ಖಾಲಿ ಅದೀನಿ, ನಾನು ಹೋಗ್ತೀನಿ ಅಂತಂದ್ಲಂತ. ಬಟ್ ಅವ್ರೇನಂದ್ರಂತ, ಇಲ್ಲ ನಮಗ ಇಲ್ಲೇ ಇರುವಾರ ಬೇಕ ಅಂತಂದಂತ. ಅದಕ್ಕೆ ಅವ್ರ ಮಗಳು ಏನಂದ್ಲಂತ, ನಂದು ಈಗ ಏನು ಯಾರ ಅಲ್ಲಿ ಕೆಲಸ ಇಲ್ಲ, ನಾನ ಬರ್ತೀನಿ ಅಂತಂದ ಅಂತ. ಇವತ್ತೇನೋ ಹೊಕ್ಕಿನ ಅಂತ ಅನ್ನಾಗ್ತಿದ್ಲವ. ಹೌದನ? ಏನವಾ, ಏನ್ ಮಗಳಿಗೆ ಏನು ಸೀರಿಯಸ್ ಆಗೈತಿನ? ಫೋನ್ ಹಚ್ಚಿ ಕೇಳ್ಬೇಕು ನಿಂದ. ನೋಡ್ ಕೇಳ. ಅಲ್ಲ ನೀನು ಬಾ, ಒಂದು 8 ಗಂಟೆ ಅಂದ್ರೆ 8, 9ಕ್ಕೆ ಅಂದ್ರೆ ಬಾರವಾ. ಯಾಕಂದ್ರೆ ಈಕಿಂದ ಎರಿನು ಅವ್ರವು ಏನೋ ಬರಂಗಿಲ್ಲ ಅಂತ. ನಮ್ಮ ಶಂಕರಿಗೂ ಮತ್ತು ಈಕಿಗೂ ಫೋನ್ ಹಚ್ತೀನಿ. ನೋಡು ಗಿರ್ಜಕ್ಕ, ಸುಮ್ಮನೆ ಎಲ್ಲಾರನ್ನೂ ಕರ್ಕೊಂತ ಕುಂದ್ರಬೇಡ. ಇಬ್ಬರಾದ್ರೆ ಏನು ಬ್ಯಾಡ ಅನ್ನಲ್ಲ. ಇಬ್ರ ಹಾಕೊಂಡು ದೇವ್ರ ಪಾಲೊಂದು ನಮ್ಮಿಬ್ರ ಪಾಲೊಂದು ಹಾಕಿ ಮುಗಿಸ್ಬಿಡುನು. ಯಾಕೆ ಸುಮ್ಮನೆ ಎಲ್ಲಾರನ್ನೂ ಕರ್ಕೊಂಡು ಕುಂದಿರ್ತಿ? ನಾ ಬರ್ತೀನಿ ತಗೋ ಲಗುನ. ಆಯ್ತು ತಗೋ, ಅಷ್ಟ ಮಾಡ್ತೀನಿ. ಆಯ್ತು ತಗೋ, ಇಡ್ತೀನಿ. ಮಗಳಿಗೆ ಫೋನ್ ಹಚ್ತೀನಿ, ಯಾಕೆ ಏನಾಗೈತೆ ಕೇಳ್ತೀನಿ. ಆಯ್ತು ಗಿರ್ಜಕ್ಕ. ಹಲೋ ಹಲೋವಾ, ಯಾಕೆ ಇಷ್ಟು ಬೆಳಗ್ಗೆ ಫೋನ್ ಹಚ್ಚಿ ಏನಂತ? ಅಲ್ವಾ ನಿನಗೇನಾಗೈತಿ? ನನಗೇನಾಗೈತಿ, ನಾ ಆರಾಮದೀನಿ. ಅಲ್ಲ ನಿನ್ನ ಮನೆಗೇನ ಹಚ್ಚಾರ ಅಡ್ಗೆ ಮಾಡಕ್ಕ ಬಾಂಡೆ ತಿಕ್ಕಾಕ ಅಂತ ಅನ್ನಕತ್ತಿದ್ಲ ಪಂಕಜ. ಅವ್ರ ಮನಿ ಏನೋ ಅನ್ನಕತ್ತಿದ್ಲವ, ಅದಕ್ಕೆ. ಓ ಅದಾ, ಅಂದ್ರೆ ಸರಳ ಅವ್ರ ಡಾಕ್ಟರ್ ಅದಾರಲ್ಲ, ಅವ್ರು ಏನಂದ್ರೆ ಬೆಡ್ ರೆಸ್ಟ್ ತಗೋ. ಯಾಕಂದ್ರೆ ಫಸ್ಟ್ನೇ ಇದ್ದಲ್ಲ ನಿಂದು, ಭಾಳ ವರ್ಷದ ಮೇಲೆ ಅದೇನೋ ಇದನ್ನ ಮಾಡ್ಯಾರ. ಹಂಗಾಗಿ ಸ್ವಲ್ಪ ದಿನ ಬೆಡ್ ರೆಸ್ಟ್ ತಗೋ ಅಂತಾನ. ನಮ್ಮ ಅತ್ತಿ ನಮ್ಮ ಮಾವ ಒಟ್ಟ ನೀ ಕೆಲಸನ ಮಾಡೋದು ಬೇಡ ಅಂತ ಕುಂದಿರ್ಸ್ಬಿಟ್ಟಾರವ. ಅದಕ್ಕೆ ಅಷ್ಟನಾ? ನಾ ಎಲ್ಲಿ ಏನಾತವ ಅಂತ ಗಾಬರಿ ಆಗಿಬಿಟ್ಟೆ ಕೇಳಿ. ಅಷ್ಟೇ, ಏನಿಲ್ಲ, ನಾ ಚಲೋದಿನ ತಗೋ, ಆರಾಮದೀನಿ, ನಂಗೆ ಏನಾಗಿಲ್ಲ. ಆಯ್ತವಾ, ರೆಸ್ಟ್ ಮಾಡಂಗ. ಅಕ್ಕಮ್ಮ ಹೆಂಗದ? ಅವರು ಚಲೋ ಅದಾರ ಅವರು. ಆಯ್ತಾ, ಇಲ್ಲಾವ. ಅದು ನಿಂದ್ರವಾ, ನಾನು ಕಳ್ಕುಪ್ಸ ಮಾಡಕ್ಕೆ ಮುಂದಿನ ತಿಂಗಳು ಬರ್ಬೇಕು. ಮುಂದಿನ ತಿಂಗಳಲ್ಲ, ನೀನು 4 ಬೀಳೋದು ನಿನ್ಗೆ. ಮುಂದಿನ ತಿಂಗಳು ನನ್ಗೆ. ಯಾಕಂದ್ರೆ ಈಕಿಗೆ ಬಿತ್ತ ಈಗ 4ರಾಗ. ಅವ್ರ ಮನ್ಯಾಗ ಬರಾಕತ್ತಾರ ಈಗ ಮಾಡಕ್ಕೆ. ಅದಕ್ಕೆ ನಿಂದು ಮುಂದಿನ ತಿಂಗಳಲ್ಲ, ಮುಂದಿನ ತಿಂಗಳ ಒಂದು ಚಲೋ ದಿನ ನಿಮ್ಮ ಮನೆಯವ್ರು ಎಲ್ಲರೂ ಮನ್ಯಾಗಿದ್ದಾಗ ಹೇಳು. ನಾನು ನಿಮ್ಮಪ್ಪ ನಿಮ್ಮ ಮಾವ ನಿಮ್ಮ ಅಣ್ಣ ಬರ್ತೀವಿ. ಮಾವನ ಕರೆಸ್ತೀನಿ, ನೋಡು ಏನು ಮಾಡ್ತಾನೆ. ಆಯ್ತು, ನಿಂಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡಿ. ನೀನು ಒಬ್ಬಂಟಿಗೆ ಏನು ಅಷ್ಟು ಅವಸರ ಮಾಡೋಕ್ಕೂ ಹೋಗ್ಬೇಡ. ಆಯ್ತು. ಭಾಳ ವರ್ಷದ ಮೇಲೆ ಆಗೈತಿವ ನನ್ನ ಮಗಳಿಗೆ. ಒಬ್ಬಂಟಿಗೆ ಏನು ಮಾಡ್ತಾಳೋ ಏನೋ. ಆಯ್ತು ನಡಿ, ಈಕಿಗೂ ಮಾಡಿ ಮುಗಿಸೋಣ.
ಏನ ಬೆಳಿಗ್ಗೆ ಬೆಳಿಗ್ಗೆ ಫೋನ್ ಇಟ್ಕೊಂಡು ಅಡ್ಡಾಡ್ತೀಯ? ಈಗ ಆಶಾ ಫೋನ್ ಹಚ್ಚಿದ್ದೆ ಮಾತಾಡಕ್ತಿದ್ದೆ ಹಂಗ ಫೋನ್ ತಗೊಂಡ್ ಬಂದ್ ನೋಡು. ಹಂಗ ಹ್ಞೂ ಆಯ್ತಾ, ನಂಗೊಂದು ಕಾಫಿ ಕೊಡ. ಕೊಡ್ತೀನಿ. ಇವತ್ತು ಮನೆಗೆ ಇರ್ರಿ. ಏನ ಸುಬ್ಲಕ್ಷ್ಮಿದ ಕಳ್ಕಪ್ಸ ಮಾಡಕ್ ಬರ್ತಾರಂತ, ಎಲ್ಲಿ ಹೋಗ್ಬೇಡ್ರಿ. ಯಾ ನಿಮ್ಮ ಹೆಣ್ಮಕ್ಳ ನಡು ನಂದೇನ, ನಾ ಹೊರಗೆ ಹೋಗಿ ಬರ್ತೀನಿ ಒಂದಿಟ. ಅಯ್ಯ ನಿಮ್ಮ ಮನ್ಯಾಗ ಕಾಲ ನಿಂದ್ರಂಗಿಲ್ಲ ನಿಮ್ದಂತ್ರು. ಈ ಏನ ಒಂದಿಟ್ಟು ಇರ್ರಿ, ಮಗುಗೂ ಹೇಳ್ರಿ ಅವಂಗೂ ಇರಾಕ. ರಾಜು ಇವತ್ ಮನ್ಯಾಗ ಇರಪ್ಪ, ಇವತ್ ಸುಬ್ಲಕ್ಷ್ಮಿದ ಏನ ಕಳ್ಕಪ್ಸ ಮಾಡಾಕ ಅವ್ರ ತಂಗಿ ಬರ್ತಾ ಅಂತ. ಅವ್ವ ನೀ ಮುಂಚೆನೆ ಹೇಳ್ಬೇಕು ಬಾ, ನಂದು ಇವತ್ತು ಮೀಟಿಂಗ್ ಐತಿ ಇಂಪಾರ್ಟೆಂಟ್. ನೀ ಹೆಂಗೆ ನೀ ಅಡ್ವಾನ್ಸ್ ಹೇಳ್ಬೇಕಲ್ಲ. ಎಲ್ಲ ಮುಂಚೆ ಹೇಳಾಕ್ ನನಗೇನು ಭವಿಷ್ಯ ಗೊತ್ತಿರ್ತೈತ್ ನೋಡು. ನನಗೂ ಈಗ ಬಂದ್ ಹೇಳಿದ್ಲಕ್ಕಿ, ಈಗ ಬಂದ್ ಎದ್ದು ನಿನ್ ಮುಂದೆ ಬಂದ್ ನಿಂತೀನಿ ನೋಡು. ಅವ್ವ ಇನ್ನ ಸ್ವಲ್ಪ ಲೇಟಾಗಿ ಹೋಗ್ತೀನಿ ಹೊರ್ತು ನನಗೆ ಆಫೀಸ್ ರಜಾ ಹಾಕಕ್ಕಾಗಲ್ಲವ. ನಾನು ಮೊದ್ಲ ಈಗ ಅಪ್ರೈಸಲ್ ಟೈಮು ನಾ ರಜಾ ಹಾಕೊಂತ ಕುಂದ್ರೆ ಮುಗಿತ. ಅಲ್ಲ ನಿಮ್ಮ ಹೆಣ್ಮಕ್ಳ ವಿಷಯದಾಗ ಗಂಡ್ಮಕ್ಳು ಅದಕ್ಕ ನೀವು ಮಾಡಿ ಮುಗಿಸ್ರಿ. ಅಯ್ಯ ನೀವ್ ಇರ್ಲಿಕ್ಕಾದ್ರೆ ನಡ್ತೈತಿ, ಗಂಡ ಇರ್ಲಿಕ್ಕಂದ್ರೆ ಹೆಂಗಾಗತ್ತ ನೀವು? ಇದೇನ್ ದೊಡ್ಡ ಕುಬ್ಸ ಅಲ್ಲ, ತಗೋ ಸಣ್ಣ ಕುಬ್ಸ. ಆಯ್ತು ತಗೋ, ನಿಮ್ಗೆ ಹೆಂಗ್ ಬರುತ್ತೆ ಹಂಗ್ ಮಾಡ್ರಿ. ಸುಬ್ಲಕ್ಷ್ಮಿ ತೀರಿ ನೋಡುವ, ಇಬ್ರಿಗೂ ಕಾಫಿ ಅಂತ ಟೀ ಅಂತ ನೋಡು ತಂದ್ಕೊಡು. ಆಮೇಲೆ ನಿನ್ ಗಂಡಗ್ ನೋಡುವ, ನಾ ಅಂತೂ ಹೇಳಿ ನೀ ಮನ್ಯಾಗಿರಂತೇಳಿ ಅವನದೇನೋ ಆಫೀಸ್ ಕೆಲಸ ಅಂತ ಹೊಕ್ಕಿ ನನಗತ್ತಾನ. ನೋಡು ಏನಂತಿ, ನೋಡು ಏನ್ ಮಾತಾಡ್ತೀರಿ ನೋಡು, ಮಾತಾಡ್ಕೊಡ್ರಿ ನೀವ. ಹೌದ್ ಬಿಡ್ರಿ, ಆಫೀಸ್ ಕೆಲಸ ನಂದು ಇತ್ತು ಇವತ್ತ. ನಾನು ಇದನ್ ಮಾಡೀನಿ, ರಜೆ ಹಾಕಿನಿ ಅಲ್ರಿ. ಇವತ್ತೊಂದಿನ ರಜೆ ಹಾಕ್ಬೇಕಿಲ್ರಿ? ಹಾಕ್ತಿದ್ನ ನಿನಗೆ ನಿನ್ನೆನೆ ಹೇಳಿನಲ್ಲ, ನಾನು ಫಾರಿನ್ ಕ್ಲೈಂಟ್ ಬರಾಕತ್ತಾನ ಇವತ್ತು ಅಂತ ಹೇಳಿ. ಆಯ್ತು ತಗೋರಿ, ನಿಮ್ಗೆ ಹೆಂಗ್ ತಿಳಿತೈತೆ ಹಂಗ್ ಮಾಡ್ರಿ. ಏನೋ ಅವ್ರಿಗೆ ಹೆಂಗ್ ತಿಳಿತೈತೆ ಹಂಗ್ ಮಾಡ್ರಿ. ಹೋಗಿ ಒಂದಿಷ್ಟು ಹೂವು ಹಣ್ಣು ಆಮೇಲೆ ಎಲಿ ಅವನ್ನೆಲ್ಲ ತಗೊಂಡ್ ಬರಗಪ್ಪ. ಆಯ್ತು ತಂದ್ ಬರ್ತೀನಿ. ಅಯ್ಯ ಬಂದೆ ಪಂಕಜ, ಚಲೋ ಆತ್ ಬಿಡ. ಸುಬ್ಲಕ್ಷ್ಮಿ ನಡಿಯವ್ವ, ನೀರಿಗೆ ಕಾಸಾಕಿಟ್ಟಿನಿ, ನಿನ್ ಜಾಕಕ್ಕ ಮಾಡ್ತೀನಿ ನಡಿ. ಆಯ್ತು ರೀ ಅರಿಬಿ ತಗೊಳ್ರಿ. ಮಡಿ ಅರ್ಬಿ ತಗೊಂಡ್ ನಡಿ. ಅಲ್ಲ ಗಿರಿಜಿ ಬರೀ ತಂಗಿ ಅಷ್ಟ ಬರ್ತಾ ಅಂತಲ್ಲ, ಯಾಕ? ಏನೋ ಅವ್ರವ್ವ ಬರಾಕತ್ತಿಲ್ಲ ಅಂತವ. ಅವ್ರಿಬ್ರು ಅವ್ರ ಮನ್ಯಾಗ ಅವ್ರಪ್ಪ ಬ್ಯಾಡ ಅಂದಿರ್ತಾನ ಅಷ್ಟ. ಆದ್ರೂ ಏನ್ ಬಿಡವ, ಅಯ್ಯೋ ಮದುವೆಯಾಗಿ ಓಡಿ ಬರ್ತಾವಲ್ಲ ಇವತ್ತರ ಹಣೆ ಬರೋಣ ಇಷ್ಟ. ಎಲ್ಲ ನಮಗ ಗಂಟು ಬೀಳ್ತಾವ, ಎಲ್ಲ ನಾವು ಮಾಡ್ಬೇಕಾಗತ್ತೆ. ಹೋಗ್ಲಿ ಬಿಡವ, ಮೊಮ್ಮಗ ಬರಾಕತ್ತಾನೆ, ಯಾಕೆ ಸುಮ್ಮನೆ ಹಂಗೆ ಮಾತಾಡೋದು. ನೀ ಇಷ್ಟು ಒಳ್ಳೆಕಿದ್ದಕ್ಕ ಸುಮ್ಮದಿ, ನನ್ನಂತಕ್ಕೆ ಆಗಿದ್ಲಂದ್ರ ಕುತ್ತಿಗೆ ಹಿಡಿದು ಹೊರಗೆ ದಬ್ಬಿರ್ತಿದ್ದೆ. ಏನ್ ಮಾಡೋದು, ಮಗನ ಆಕಿ ಕಡೆ ಅದಾನ, ಏನು ಮಾಡಕ್ಕಾಗಲ್ವ ನಾವು. ನಾ ಹೇಳಿದ್ ನೀ ಮಾಡುವಲ್ಲಿ, ಏನ್ ಮಾಡೋದು ಬಿಡವ. ನನಗ ಈಗ ನನ್ನ ಮಗಳ ಕಡೆ ಐತಿ ಎಲ್ಲ ಲಕ್ಷ್ಯ. ಆಕಿಗೆ ಬೆಡ್ ರೆಸ್ಟ್ ಹೇಳ್ಯಾರಂತ. ಹೌದಾ, ಅದಕ್ಕನ ಮನಿ ಯಾರು ಹೇಳಾಕತ್ತಿದ್ದವ್ರು? ಹೂನಾ, ಆಯ್ತು ನಡಿ ಮಾಡು ನಡಿ. ಇದನ್ನೊಂದು ಸಂತಿ ತಂದಿದ್ಯಾ ಯಾಕ? ಅದು ಅಪ್ಪ ಅವನ ತಗೊಂಡ್ ಬಾ ಅಂತ ಇಲ್ಲ, ಅದಕ್ಕೆ ತಗೊಂಡ್ ಬಂದ. ಆಕಿಗಂತೂ ಬುದ್ಧಿನೇ ಇಲ್ಲ, ಯಾವ ಬರೀ ಕೇಳೋಣ ಬಾ ಎದಕ್ಕಂತೆ. ಬಾ ತಂದಿ ಅಲ್ವಾ, ಏನ್ ಬಿಲ್ ಎಷ್ಟ? ಶಟ್ರಂಗಡ ಹೇಳ್ ಬಂದಿನಪ್ಪ, 5,000 ರೂಪಾಯಿ ಆಗೈತಂತ ಏನೋ ಟೋಟಲ್. ಅಯ್ಯೋ 5,000 ಆತ? ಏನೀಗ? ಅಲ್ಲ ಯುಗಾದಿ ಬಂದ್ರು ಇಷ್ಟಕೊಂಡು ಏನ್ ಮಾಡಂಗಿಲ್ಲ ಲಕ್ಕಿ. ಕೇಳು ನಡಿ ಒಳಗ್ ನಡಿ. ನಿಂಗವ ಏನೇ ಇದು ಇಷ್ಟಕೊಂಡ ಸಂತಿ ತರ ಕೇಳಿಯಲ್ಲ ಮಗಳಿಗೆ? ಅದು ರೀ ಯುಗಾದಿ ಬಂತಲ್ಲ, ಅದಕ್ಕೆ ಯುಗಾದಿಗೆ ಮಕ್ಳು ಹೆಂಗಾದ್ರು ಮನೆಗೆ ಇರ್ತಾವಲ್ಲ, ಆಕಿದು ಎಕ್ಸಾಮ್ ಮುಗಿತಿ ಇವತ್ತೊಂದಿನ ಲಾಸ್ಟ್, ಹಂಗಾಗಿ ಹಬ್ಬ ಮಾಡಿದ್ರಾತು ಅಂತ. ಇಲ್ಲ ಆಕಿ ಓಡಿ ಹೋದ ಅನ್ಸುತ್ತೆ. ನಮ್ಗೆ ಎಲ್ಲಿ ಹಬ್ಬ, ದಿನ ಬ್ಯಾರೆದಾರ ಕಡೆ ಒಂದ್ ಮಾತು ಅನ್ಸ್ಕೊಳ್ಳೋದಾಗೈತಿ. ಏನ್ ಹಬ್ಬ ಇಲ್ಲ ಗಿಬ್ಬ ಇಲ್ಲ, ಏನ್ ಬೇಡ ಎಲ್ಲ ನೋಡು. ಆಕಿ ಹೋಗ್ಯಾಳ, ಅದಕ್ಕೇನು ಅದು ಅಲ್ದ ಹೇಳ ಎದಕ್ಕಂತ ಹೇಳಿ. ಅದಕ್ಕಿಲ್ಲ ರೀ, ನೀವು ಲೇಟಾಗಿ ಬಂದ್ರಿ, ಹೋಗ್ರಿ ಜಕಾದ್ ಮಾಡೋಗ್ರಿ. ನಾ ಹೋಗ್ತೀನಿ, ಮೊದ್ಲು ಹೇಳಿ ಎದಕ್ಕ. ಅದು ಆಕಿ 3 ತಿಂಗಳಲ್ರಿ, ಈಗ 3 ತಿಂಗಳು ನಾಲ್ಕು ಕುಬ್ಸ ಮಾಡ್ಬೇಕು. ಏನಂದಿ? ಕುಬ್ಸ ಮಾಡ್ಬೇಕಂತ. ನಾನು ಹೇಳಿದ್ಮೇಲೆ ಫಸ್ಟ್ ಕುಬ್ಸ ಮಾಡ, ಆಮೇಲೆ ಆಕಿನ ಕುಬ್ಸ ಮಾಡಕ. ಹಂಗ್ಯಾಕಂತೀರಿ, ಎಷ್ಟು ಒಳ್ಳೆ ಸುದ್ದಿ ಕೊಟ್ಟಾಳ. ಓಡಿ ಹೋಗ್ಬೇಕಾದ್ರೆ ಆಕಿ ಗೊತ್ತಾಗ್ಲಿಲ್ಲನ ಅಪ್ಪ ಅಮ್ಮ ಅದಾರ ಅಂತ ಹೇಳಿ. ಈಗ ಬಂದ್ಬಿಟ್ಲು ಫೋನ್ ಹಚ್ಚಿ ಕುಬ್ಸ ಮಾಡ್ಬೇಕಂತೆ. ಆಕಿ ಮಾಡಿದ ತಪ್ಪ ನಾನೇನ ತಪ್ಪ ಒಲ್ಲ ಅನ್ನಲ್ಲ, ಆದ್ರ ಇನ್ನೊಬ್ಬಕ್ಕೆ ಹೆಣ್ಮಗಳದಾಳ, ಅದನ್ನ ತಿಳಿಯಾಗಿ ಇಟ್ಕೋ ಒಂದಿಟ್ಟು. ನಾಳೆ ಆಕಿ ನೋಡಕ್ ಬಂದಾರ ಏನ್ ಅನ್ಬಾರ್ದು ನಮ್ಗ. ಅದು ರೀ ಅಪ್ಪ, ಹೋಗ್ಲಿ ಬಿಡಪ್ಪ, ಅಕ್ಕ ಪಾಪ ಒಳ್ಳೆ ಮನಿ ಸೇರಾಳ, ಹೋಗ್ಲಿ ಬಿಡು. ದೊಡ್ಡಾಕಿ ಚಾಳಿ ಹಿರೇ ಮಂದಿಗೆ ಅಂತ, ಆಕಿನ ಚಾಳಿ ನೀ ಕಲ್ತಿ. ಮತ್ತ ನೋಡ್ ಕಷ್ಟಪಟ್ಟು ಓದ್ಸಾಕತ್ತೀನಿ, ಚಂದಂಗೆ ಜಾಬ್ ಮಾಡ್ರಿ, ಜೊಲೋ ಮನಿ ಸೇರ್ಕೋರಿ. ಓಡಿ ಹೋಗಿ ನಮ್ಮ ಮಾನ ಮರ್ಯಾದೆ ತೆಗಿಬೇಡ್ರಿ. ಶಾಲಿನಿ ಯಾಕಳಾಗತ್ತಿ? ಅವ ಅಕ್ಕ ಮಾಡಿದ್ದಕ್ಕಪ್ಪ ನನ್ನ ಎಷ್ಟು ಬೈತಾನವ. ಪಾಪ ಅವ್ರಿಗೆ ಏನು, ಅವ್ರಿಗೂ ಮಗಳು ಆಕಿನ ಮೇಲೆ ಎಷ್ಟು ಜೀವ ಇದ್ರು ನನ್ಗ ಗೊತ್ತಲ್ಲ. ಆಕಿ ಹೇಳೋಗಿದ್ರೆ ನಮ್ಗೆ ಏನ್ ಹಾಕಿದ್ದಿಲ್ಲ, ಆದ್ರೆ ಈ ತರ ಮಾಡ್ಕೊಂಡ್ಲಲ್ಲ, ಅದಕ್ಕೆ ಹೋಗ್ಲಿ ಬಿಡು. ಈಗ ಹೋಗ್ಲಿ ಬಿಡು, ಹೋಗು. ಇದ್ರಾಗ ಒಂದಿಷ್ಟು ಅರ್ಧ ಸಾಮಾನು ಆಕಿಗೆ ಕೊಡ್ತೀನಿ, ಈಗ ನಾನು ಅಡ್ಗೆ ಮಾಡಕ್ ಕಳ್ಸಕ್ಕಾಗಲ್ಲಲ್ಲ, ಅದಕ್ಕೆ ಇವನ್ನೆಲ್ಲ ತಗೊಂಡೋಗಿ ಕೊಡು ಅವ್ರಿಗೆ. ಅವ್ರ ಅವ್ಗೆ ಹೇಳು ಇದನ್ನೆಲ್ಲ ಮಾಡಕ್ಕ. ಅವೇ ಪ್ಲೀಸ್ ಅವ್ವ, ಹಂಗ ಅಳಬೇಡವೆ, ನಿಂದು ಎಕ್ಸಾಮ್ ಐತಿ, ಮತ್ ಸುಮ್ಮನೆ ಯಾಕೆ ಆಳ್ಕೊಂತ ಕುದಿರ್ತೈತಿ, ತೆಲಿನೂ ಬರ್ತೈತಿ ಸುಮ್ಮನೆ. ಆಕಿ ಕಳ್ಸಾಕ್ ತಗೊಂಡ್ ಬಂದೀನಿ ಇಷ್ಟೆಲ್ಲ. ಅಲ್ಲಿ ಶಟ್ರಂಗದಾಗ ಬಾಕಿ ಹೆಚ್ಚು ಬಂದ ಅಂತ ಅದ್ರ ರೊಕ್ಕ ಕೊಡಾರ ಯಾರು? ಈಗ ಸಾಲದಾಗ ಸಾಯಕತ್ತಿನ ಇಲ್ಲಿ. ಆಕಿನ ಓದಿಸ್ ಕಳಿಸಿದೆ, ಇಕ್ಕಿದ್ ಓದುದು ಆತು. ಇನ್ನ ಒಬ್ಬ ಅದಾನ, ಅವಂದು ಓದಿಸ್ಬೇಕು ನಾನು.
ಅಲ್ರಿ ಈಗ ಆಕಿ ಮದುವೆ ಮಾಡ್ಕೊಂಡು ಹೋಗ್ಯಾಳ ನಿಮ್ಗೆ ಏನಾರು ಖರ್ಚು ಮಾಡ್ಯಾಳ ಅದು ಅಲ್ದ ತನ್ನ ಎಜುಕೇಶನ್ ಲೋನ್ ಆಕಿನ ತೀರ್ಸ್ಕೊಂಡ ಸುಮ್ಮನೆ ನೀವು ಈಗ ಆಕಿ ಹೋಗಿದ್ದು ಒಂದ್ ತಪ್ಪಿಗೆ 108 ಮಾತಾಡ್ಬೇಡ್ರಿ ಅಲ್ಲ ಮನ್ಯಾನಿರೋರ್ಗುನು ಕಣ್ಣೀರ್ ಹಾಕಿಸ್ಬೇಡ ನೀ ಹಬ್ಬ ಸನಿ ಬರಾಕತೈತಿ ಯವ್ವ ನಿನ್ನ ಬಾಯಿ ಯಾರ ಬಗ್ತಾರ ಅವ್ವ ನಾನು ಓಕೆನ್ ಬೇಕಾಯ್ತು ಹೋಗ್ವಾ ಈಗ ನಿಮಗೆ ಸಮಾಧಾನ ಆತಲ್ಲ ಆ ಹುಡುಗಿನ ಅಳಿಸಿ ಕಳಿಸಿದ್ದು ಅಲ್ಲ ನಾನಿನ್ ಬೇಕಂತ ಮಾಡ್ತೀನೇನ ನಿನಗ ಗೊತ್ತೈತಿ ಎಷ್ಟ್ ದಿನ ಎಲ್ಲಾರು ಹೆಂಗಂದ್ರಂತೆ ನನಗ ಊರ್ ಮಂದಿ ಆಚಾರ ಬಡಿತಾರಂತೇಳಿ ನಾವು ಮಾಡಕ್ಕಾಗತ್ತನ ಆಕಿ ಮಾಡಿದ ತಪ್ಪೈತಿ ನಾನೇನು ಆಕಿ ಮಾಡಿದ್ ಸರಿ ಅಂತ ಹೇಳಕತ್ತಿಲ್ಲ ಆದ್ರೆ ಇದ್ದಿದ್ದನ್ನ ನಾವು ಮಾಡ್ಬೇಕಾಗತ್ತೆ ಈಗ ಮದುವೆ ಮಾಡಿ ಕಳಿಸಿದ್ದೆ ಅಂದ್ರೂ ಆಕಿ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿಲ್ಲ ಆಕಿನ ಬೇರೆ ಜಾತಿ ಅನ್ ಮಾಡಿದ್ವಿ ಆಕೆನ್ನ ನಮ್ ಜಾತಿನ ಮದುವೆ ಆಗೇ ಇಲ್ಲ ಇನ್ನು ನೋಡಿದ್ರೆ ನಮ್ಕಿನ ಶ್ರೀಮಂತರ ಅದಾರ ಅವ್ರು ನೀನೇನ ಆಕಿಗೆ ಎಜುಕೇಶನ್ ಹತ್ತೈತೆ ತನ ಅಷ್ಟ ನೀರು ರೊಕ್ಕದ ಕಲಿಸಿ ಉಳ್ಕೆದೆಲ್ಲ ತನ್ನ ಸ್ಥಾನ ಮಾಡ್ಕೊಂಡು ತನ್ನ ತಾನ ಇದನ್ನ ಮಾಡ್ಕೊಂಡು ಹೋಗ್ಯಾಳಕಿ ನೋಡ್ರಿ ಈಗ ಸುಮ್ಮನೆ ಬ್ಯಾಡ ಮಗ ಬರೋ ಟೈಮ್ ಆಗೈತಿ ಅವ್ನ ಮುಂದೆ ಒದರಾಡಕತ್ರ ಅವ ತಲೆ ಕೆಟ್ಟ ಬಡದ್ ಬಿಡ್ತಾನ ಅದಕ್ಕೆ ಸುಮ್ಮನೆ ನಡ್ರಿ ನೀವ್ ಎಲ್ಲಿ ಹೋಗ್ತೀರಿ ನೋಡ್ರಿ ಹೋಗ್ರಿ ಎಲ್ಲಿ ಹೋಗುದು ಬಾರ್ ಅಂಗಡಿಗೆ ಹೋಗುದು ಈಗ ಅದಕ್ಕಾದ್ರೆ ನಿಮ್ ದುಡ್ಡು ಖರ್ಚಾಗಲ್ಲ 1 ರೂಪಾಯಿನೂ ಖರ್ಚಾಗಲ್ಲ ಏನು ಮನೇನ್ ಟೆನ್ಷನ್ಗಳು ತಡ್ಕೊಳಕ್ ಆಗೋಲ್ಲ ನನಗ ಹೋಗ್ರಿ ಮಗ ಬರ್ತಾನ ಏನ್ ಹೇಳ್ತೀರಿ ಹೇಳ್ರಿ ಅವೇನ್ ಮಾಡ್ತಾನ ನನಗ ಶುರು ಮಾಡ್ಕೊಂಡ್ರಿ ಒಂದ್ ದಿನ ಇಬ್ರು ಗಪ್ಪಗ ಇರುದು ಬಾಪ ಬಂದಿ ಎಲ್ಲಪ್ಪ ಅಲ್ಲ ಒಂದ್ ದಿನ ಇಬ್ರು ಸುಮ್ಮಗ ಇರ್ತೀರಿ ಅಂತಂದ ನನಗ ಒಂದ್ ದಿನ ಬರ್ದ್ ಕೊಟ್ಬಿಡ್ರಿ ಇಬ್ರದ್ದು ಜಗಳ ಓಣಿಗೆ ಕೇಳಾಗತೈತಿ ಅಲ್ಲಿ ನಿಮ್ಮ ಅವ್ ಮಾಡಿ ಕೇಳಿದೆ ಅಂದ್ರೆ ನೀ ಇನ್ನ ಬೈತಿ ಏನ್ ಮಾಡ್ಯಾಳಕ್ಕಿ ಅಂತದ್ ನಿಮ್ಮ ಅಕ್ಕಗ ಕುಬ್ಸ ಮಾಡಕ್ ಹೋಗ್ತಾಳ ಯವ್ವ ಯಾಕ ಅಂತ ಕೆಲ್ಸ ಮಾಡಾಕತ್ತಿ ಅಲ್ಪ ನಮ್ ಕರ್ತವ್ಯ ಐತಿ ಮಾಡ್ಬೇಕು ಏನ್ ಕರ್ತವ್ಯ ಆಕೆ ಸತ್ತಾಳಂತ ತಲಿ ಮೇಲೆ ನೀರ್ ಹಾಕೊಂಡಿಲ್ಲ ಎಲ್ಲಾರು ಆಕಿ ನಿಮ್ಮ ಅಕ್ಕಪ್ಪ ಹಂಗ ಅನ್ನಕ್ ಹೋಗ್ಬೇಡ ಯಾಕ ಅಕ್ಕ ಓಡ್ ಹೋಗ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ನಾ ಅಕ್ಕ ಅನ್ನೋದು ಇನ್ನು ತಮ್ಗಳು ಎಜುಕೇಶನ್ ಮುಗ್ದಿಲ್ಲ ಇನ್ನು ಇಬ್ರದ್ದು ಮದುವೆ ಆಗಿಲ್ಲ ತನ್ನ ಸ್ವಾರ್ಥ ನೋಡ್ಕೊಂಡು ಓಡಿ ಹೋಗ್ಬಿಟ್ಲಲ್ಲ ಇರ್ಲಿ ಬಿಡಪ್ಪ ಮತ್ತ ನೀನೇ ಮುಗಿತಲ್ಲ ನಿಂದ ಮತ್ತೇನ್ ಮಾಡ ಮುಂದಿನ ಅಪ್ಪಗೆ ಹೇಳಿ ನೋಡು ಅವೇನ ಇದನ್ ಮಾಡ್ತಾನಂತ ನೋಡು ಅಗ್ರಿಕಲ್ಚರ್ ಅಯ್ಯ ಯಾಕಪ್ಪ ಈ ಮಣ್ಣೊಳಗೆ ಯಾನು ಸಿಗಂಗಿಲ್ಲ ನಮಗ ನೋಡಿ ನಿಮ್ಮ ಅಪ್ಪ ದುಡುದ್ ಇನ್ನು ಸಾಲುಗಳ ತೀರ್ಸಕ್ಕಾಗೋದು ವಾ ನಾನು ಕಲ್ತ್ ಬಂದಿದ್ದ ಅದನ್ನ ಹೋಗಿ ಬ್ಯಾರೆ ಊರಾಗ ನಾನು ಅದನ್ನ ಡೆವಲಪ್ ಮಾಡೋ ಬದ್ಲಿ ನಮ್ಮ ಊರಾಗ ನಮ್ಮ ಹೊಲದಾಗ ಮಾಡ್ತೀನಿ ಅಷ್ಟ ಹೋಗಿ ಎಲ್ಲೋ ಮಾಡೋ ಬದ್ಲಿ ನಮ್ಮ ಹೊಲನ ಉದ್ಧಾರ ಮಾಡ್ತೀನಿ ಅದ್ರಾಗ ಏನ್ ತಪ್ಪೈತಿ ಎಲ್ಲಾರು ನೌಕರಿ ಹುಡ್ಕೊಂತ ಹೋದ್ರ ನಮ್ಮ ರೈತರ ಬಾಳೆ ಏನಾಗ್ಬೇಕು ನೋಡುವ ರೈತರ ಮಗ ಅದೀನಿ ನಾನು ಕಲ್ತಿದ್ದು ನಮ್ಮ ಹೊಲನ ಉದ್ಧಾರ ಮಾಡಕ್ಕ ನಮ್ಮ ಊರ್ನ ಉದ್ಧಾರ ಮಾಡಕ್ಕ ನಮ್ಮನಿ ಉದ್ಧಾರ ಮಾಡ್ಕೊಳಕ್ಕ ನಾನೇನು ಹೋಗಿ ಗೌರ್ಮೆಂಟ್ ಜಾಬ್ ತಗೊಂಡು ದಿನ ಪಗಾರ ಎನ್ಸಕ್ಕಲ್ಲ ಅಲ್ಪ ಈ ಹೊಲ್ದಾಗ ಏನ್ ಬರ್ತಂತ ನೀ ಮಾಡ್ತಿ ಅಂತ ನಾ ಕಲ್ತಿರೋ ಅಗ್ರಿಕಲ್ಚರ್ನಾಗ ಒಂದಿಷ್ಟು ಟೆಕ್ನಿಕ್ ಅದಾವ್ ಅವನ್ನೆಲ್ಲ ಬಳಸ್ತೀನಿ ನೋಡ್ತಿರ್ ನೀನು ಆಯ್ತಪ್ಪ ಏನ್ ಮಾಡ್ತಿ ಮಾಡ್ ಮಗ ನಾನ್ ಜೊತೆ ಹೋಗಿ ಬರ್ತೀನಿ ಕುಡ್ಕೊಂಡು ರೋಡ್ನೇ ಬೀಳ್ಬೇಡ ಇಲ್ಲೇ ಮನಿ ಬಂದು ಊಟ ಕುಡಿದು ಮಕ್ಕೋ ಏನ್ಪಾ ಅಪ್ಪ ಅನ್ನೋದು ಮರ್ಯಾದಿಲ್ಲಲ್ಲೋ ನೀ ಕುಡಿಲಿಲ್ಲ ಅಂದ್ರೆ ನಿನ್ ಮೇಲೆ ಬಾಳ ಜೀವದಿನಪ್ಪ ನಾನು ಯಾಕಂದ್ರ 3 ಮಂದಿದು ಕಷ್ಟಪಟ್ಟು ಬೆಳೆಸಿ ಮಾಡಿ ಅದೊಂದ್ ಯಾಕೆ ಬಿಡುವಲ್ಲಿ ನೀನು ಏನ್ ಮಾಡ್ಲಿ ಮಗ ನನ್ಗ ಒಂದ್ ಪೆಗ್ ಹಾಕ್ಲಿಕ್ಕಂದ್ರ ಇವು 108 ಟೆನ್ಷನ್ಗಳಿಗೆ ಆಗೋಲ್ದು ಟೆನ್ಷನ್ ಐತಂತೇನ್ ಏನ್ ಹಾಕೊಳಕಾಗತ್ತನ ಅಲ್ಪ ಅದು ಹಂಗಲ್ಲಪ್ಪ ನೀ ಹೇಳಿದ ಆಯ್ತಪ್ಪ ನಾಳೆಗೆ ಇದಕ್ಕೆ ಹೋಗೋಣ ನಡಿ ಬ್ಯಾಂಕಿಗೆ ನನ್ಗ ಹೊಲದ ಮೇಲೆ ಒಂದಿಟ್ಟು ಲೋನ್ ತೆಗೆದು ಇದನ್ನ ಫಾರ್ಮಿಂಗ್ ಮಾಡ್ಬೇಕಾಗೈತಿ ಮತ್ತ ಒಂದಿಷ್ಟು ಆರ್ಟಿಫಿಷಿಯಲ್ ಇದನ್ನೆಲ್ಲ ಮಾಡ್ಬೇಕು ನಾನು ಹಂಗಾಗಿ ಆ ಬ್ಯಾಂಕ್ನಾರು ಲೋನ್ ಕೊಡ್ತಾರಿಲ್ಲಪ್ಪ ಯಾಕಂದ್ರೆ ಈಗ ಇದು ಎಜುಕೇಶನ್ ಲೋನ್ ಒಂದೈತಿ ಅದೊಂದು ಮತ್ತೆ ನಿಮ್ ತಂಗಿದೊಂದು 20,000 ತೆಗ್ದಿನವ ನಾ ಎಲ್ಲ ಕೇಳಿನಿ ಯಾಕೇನ ಎಜುಕೇಶನ್ ಲೋನ್ ಏನೋ ತೀರ್ಸ್ಯಾಳಂತ ಆಮೇಲೆ ಇದನ್ನ ಅಕ್ಕಂದೇನು 20,000 ಬಿಡು ತೆಗಿತೀನಿ ನಾ ಎಲ್ಲ ಅಲ್ಲಿ ಹೊರಗ ಮಾಡಿದ್ದು ಒಂದಿಟ್ಟು ಐತಪ್ಪ ಲೋನ್ ಅಂತ ಅವೆಲ್ಲ ಇದ್ದಿದ್ದು ನನಗೆ ಗೊತ್ತೈತಿ ನಾ ಎಲ್ಲ ಮಾಡ್ತೀನಿ ನಾಳೆಗೆ ಹೋಗೋಣ ನಡಿ ಫಸ್ಟ್ ಬ್ಯಾಂಕಿಗೆ ಹೋಗೋಣ ಇದನ್ನೆಲ್ಲ ಉತ್ತರ ಎಲ್ಲ ತಗೊಂಡ್ ನಡಿ ಆಯ್ತಪ್ಪ ಹೊಲದ ಮೇಲೆ ಯಾಕಂದ್ರೆ ಹೊಲದ ಮೇಲೆ ಬಡ್ಡಿ ಕಡಿಮೆ ಸಿಗ್ತೈತಿ ಆಮೇಲೆ ರೈತರ ಸಾಲ ಮನ್ನಾ ಅಂತೆ ಅವಾಗ ಮನ್ನಾ ಮಾಡ್ತಿರ್ತಾರ ಅದಕ್ಕೆ ನಾ ಹೇಳೋದು ಇಲ್ಲಾಂದ್ರೆ ನಾನು ಬ್ಯಾರತದಲ್ಲಿ ತೆಗಿತಿದ್ದೆ ಇಲ್ಲ ಹೊರಗೆ ತಕ್ಕೋತಿದ್ದೆ ಹೊರಗಿನ ಬಡ್ಡಿ ಜಾಸ್ತಿ ಐತಿ ಅಲ್ಲಿ ಆದ್ರೆ ಕಡಿಮೆನೂ ಸಿಗುತ್ತೆ ರೈತರಿಗೆ ಆಮೇಲೆ ಹೊಲದಾಗೂ ಕಡಿಮೆ ಸಿಗುತ್ತೆ ಆಮೇಲೆ ನಿಂದು ಹೊಲದ ಇದು ಐತಲ್ಲ ಅದ್ರ ಮೇಲೂ ಕಡಿಮೆ ಸಿಗುತ್ತೆ ಏನು 1-2 ಲಕ್ಷಕ್ಕೆ ಒಂದು ಕಡಿಮೆ ಭಾಳ ಆದ್ರೆ 2-3% ಏನು ಸಿಗುತ್ತೆ ನಾವು ನೋಡ್ಬೇಕು ಅವ್ರನ್ನೋಗಿ ಕೇಳಿ ತೆಗಿಸಿ ನಾಳೆಯಿಂದನೂ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಬೋರ್ ಹಾಕಿಸ್ತೀನಿ ಬೋರ್ ಇಲ್ಲದಕ್ಕೆ ಇಷ್ಟೆಲ್ಲ ಕಷ್ಟ ಆಗಕತೈತಿ ಮಳಿ ಎತ್ತರ ಪೆತ್ರ ಆಗಕತೈತಿ ಆಮೇಲೆ ಇದನ್ನ ಸೆಡ್ ಹೊಡಿಸ್ತೀನಿ ಅಷ್ಟು ಇದಕ್ಕೂ ನಿಂಗೆ ಹೆಂಗ ಅನ್ಸುತ್ತೆ ಹಂಗ ಮಾಡ ಆಯ್ತು ಅವ್ವ ಊಟಕ್ಕೆ ಹಚ್ಚ ಬಾಬೆ ನಾನು ಬರ್ತೀನಿಪ್ಪ ಊಟಕ್ಕ ರೀ ನೀವು ಊಟ